ಓಕೆ, ಈ ಸುದ್ದಿ ಇದೆಯಲ್ಲ, ಇದು ಬಹಳ ಒಂಥರ ನಿಬ್ಬೆರಗಾಗಿಸುತ್ತೆ, ರೋಚಕ ಅನಿಸುತ್ತೆ, ಮತ್ತು ಶಾಕಿಂಗು ಕೂಡ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಕಲೀಗ್ ರಾಜಶೇಖರ್ ಕೇಳ್ತಾ ಇದ್ರು ಬಂದ ತಕ್ಷಣ ಆಫೀಸಿಗೆ ಬಂದಾಗ, ನಿಮಗೆ ಈ ದೇಶದ ಹೆಸರು ಗೊತ್ತಾ ಅಂತ ಕೇಳಿದ್ರು. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ. ಓಕೆ, ಏನದು ನೋಡ್ತಾ ಹೋಗೋಣ ಬನ್ನಿ. ಫಿಫಾ ವರ್ಲ್ಡ್ ಕಪ್ನಲ್ಲಿ ಫುಟ್ಬಾಲ್ ಜಗತ್ತೇ ನಿಬ್ಬೆರಗಾಗುವಂಥ ಒಂದು ರಿಸಲ್ಟ್ ಬಂದಿದೆ. ಫುಟ್ಬಾಲ್ ಪ್ರಿಯರಿಗೆ ಇದು ಗೊತ್ತಾಗಿರುತ್ತೆ. ಫುಟ್ಬಾಲ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಒಂದು ರೋಚಕ ಫಲಿತಾಂಶ. ಪುಟಾಣಿ ದೇಶದ ಪ್ರಚಂಡ ಆಟದ ಮುಂದೆ ತಬ್ಬಿಬ್ಬಾದ ಬಲಿಷ್ಠ ತಂಡ. ಅಸಾಧ್ಯ ಎಂದಿದ್ದ ಜಗತ್ತಿನ ಲೆಕ್ಕಾಚಾರ ಬುಡಮೇಲು ಮಾಡಿದಂಥ ಬಂಡೆ ಯಾರು? ಫಿಫಾ ಸಮರದಲ್ಲಿ ಬಲಿಷ್ಠ ಸ್ಪೇನ್ ವಿರುದ್ಧ ಡ್ರಾ ಸಾಧಿಸಿದ ಕೇಪ್ ವರ್ಡೆ ದೇಶದ ಹೆಸರದು. ಮೊದಲ ಬಾರಿಗೆ ಫಿಫಾ ವರ್ಲ್ಡ್ ಕಪ್ ಆಡ್ತಾ ಇರುವಂತಹ ಪುಟ್ಟ ರಾಷ್ಟ್ರ ಕೇಪ್ ವರ್ಡೆ. ವಿಶ್ವ ಫುಟ್ಬಾಲ್ ರ್ಯಾಂಕಿಂಗ್ ನಲ್ಲಿ 2ನೇ ಸ್ಥಾನದಲ್ಲಿದೆ ವಿಶ್ವ ದರ್ಜೆಯ ಸ್ಪೇನ್. ನಿಮಗೆ ಗೊತ್ತಿದೆ, ವಿಶ್ವ ಫುಟ್ಬಾಲ್ ರ್ಯಾಂಕಿಂಗ್ ನಲ್ಲಿ 67ನೇ ಸ್ಥಾನದಲ್ಲಿರೋದು ಈ ಕೇಪ್ ವರ್ಡೆ ಅನ್ನುವ ಪುಟ್ಟ ರಾಷ್ಟ್ರ, ಅತಿ ಪುಟ್ಟ ರಾಷ್ಟ್ರ. ಮದಗಜ ಸ್ಪೇನ್ ಅಲ್ಲಿ ಇರುವೆಯಷ್ಟು ಕೇಪ್ ವರ್ಡೆಯಲ್ಲಿ ಹೊಸಕೆ ಹಾಕುತ್ತೆ ಅಂತ ದಿಗ್ಗಜರು ಹೇಳ್ತಾ ಇದ್ರು. ದಿಗ್ಗಜರ ಮಾತಿಗೆ ಸಾಕ್ಷಿಯಾಗಿತ್ತು ಬಲಿಷ್ಠ ಸ್ಪೇನ್ ತಂಡದ ಸಾಧನೆಗಳು. ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ಆದರೆ ಸ್ಪೇನ್ ಎದುರು ಚರಿತ್ರೆ ಸೃಷ್ಟಿಸಿದ ಕೇಪ್ ವರ್ಡೆ ತಂಡದ ವಿರೋಚಿತ ಸಾಹಸ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ. ಫಿಫಾ ವರ್ಲ್ಡ್ ಕಪ್ ನಲ್ಲಿ ಫುಟ್ಬಾಲ್ ಜಗತ್ತೇ ನಿಬ್ಬೆರಗಾಗುವಂತ ಒಂದು ಘಟನೆ ಅಂತಿರೋ, ಸನ್ನಿವೇಶ ಅಂತಿರೋ, ಸಂದರ್ಭ ಅಂತಿರೋ, ಅಂದ್ರೆ ಸ್ಪೋರ್ಟ್ಸ್ ಹಾಗಲ್ವೇನ್ರಿ? ಕ್ರೀಡೆಗೆ ತನ್ನದೇ ಆದಂತ ಮಹತ್ವ ಇದೆ. ಸ್ಪೋರ್ಟ್ಸ್ ಕ್ಯಾನ್ ಯುನೈಟ್ ದ ವರ್ಲ್ಡ್ ಅಂತೀವಿ, ಹೌದಾ? ಈಗ ಕಾಲ್ಚೆಂಡು ಕದನದ ಕಾವು ಜಾಸ್ತಿ ಆಗಿದೆ. ಎಸ್, ಫುಟ್ಬಾಲ್ ಫೀವರ್ ಜಾಸ್ತಿ ಆಗಿದೆ. ಆದರೆ ಇಂತಹ ರಿಸಲ್ಟ್ನ ನೋಡಿದಾಗ ನಿಜಕ್ಕೂ ಕೂಡ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅಂದರೆ ನಾವ್ಯಾರು ಕೂಡ ಇದರಿಂದ ಟೇಕ್ ಅವೇ ಲೆಸನ್ ಏನು ಅಂತ ಹೇಳಿದರೆ, ಅಯ್ಯೋ ನಾವು ಸಣ್ಣವರು, ನಮ್ದು ಯಾವುದೋ ಒಂದು ಸಣ್ಣ ಹಳ್ಳಿ ಅಂತ ನೀವು ದೂರ ಕುತ್ಕೊಳ್ಬೇಡಿ. ಎವ್ರಿಬಡಿ ಹ್ಯಾಸ್ ದಟ್ ಪವರ್ ಇಸ್ ವಿತ್ ಇನ್ ಯು ಅನ್ನೋದನ್ನ ತೋರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬರೀ ನಾವು ಸುದ್ದಿ ನೋಡೋದು ಅಷ್ಟೇ ಅಲ್ಲ, ಆ ಸುದ್ದಿಯಿಂದ ಏನಾದರೂ ಒಳ್ಳೆಯದನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇದೆಯಾ ಅನ್ನುವ ದೃಷ್ಟಿಕೋನದಿಂದ ನೋಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಎಸ್, ಇದಕ್ಕೆ